ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಿಸ್ಟ್ರಿ ಅಟ್ಯಾಕರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದ್ರು ಕೂಡ ಡಬ್ಲ್ಯೂ ಅವರು ಮಿಸ್ಟ್ರಿ ಅಟ್ಯಾಕರ್ ಸ್ಟೋರಿ ಲೈನ್ ನ ತೋರಿಸ್ತಾನೆ ಇದ್ದಾರೆ. ಇವನ್ ಮಂಡೇ ನೈಟ್ ರಾಲ್ ಕೂಡ ಮಿಸ್ಟ್ರಿ ಅಟ್ಯಾಕರ್ ಬಂದು ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಸೊ ಹಾಗಾದ್ರೆ ಆ ಒಬ್ಬ ಮಿಸ್ಟ್ರಿ ಅಟ್ಯಾಕರ್ ಯಾರು ಅನ್ನೋದನ್ನ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಬೇರೆ ಯಾರು ಅಲ್ಲ, ಆ ಮಿಸ್ಟ್ರಿ ಅಟ್ಯಾಕರ್ ನಮ್ಮ ಗ್ರೇಸನ್ ವಾಲರ್ ಅವರು. ಬಟ್ ಡಬ್ಲ್ಯೂ ಅವರು ಫೈನಲ್ ಆಗಿ ಆ ಮಿಸ್ಟ್ರಿ ಅಟ್ಯಾಕರ್ ನ ಸೆತ್ ರಾಲಿನ್ಸ್ ಅಂತ ರಿವೀಲ್ ಮಾಡ್ತಾರೆ ಅಂತ. ಅಂಡ್ ಈಗ ನಮ್ಮ ಗ್ರೇಸನ್ ವಾಲರ್ ಅವರ ಹೊಸ ಲುಕ್ ಕೂಡ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮೈನ್ ಇವೆಂಟ್ ಅಲ್ಲಿ ಅವರ ಲುಕ್ ಈ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಸಿಮಿಲರ್ ಆಗಿ ಮಿಸ್ಟ್ರಿ ಅಟ್ಯಾಕರ್ ನ ಲುಕ್ ಇತ್ತಲ್ಲ, ಅದೇ ರೀತಿ ನಮ್ಮ ಗ್ರೇಸನ್ ವಾಲರ್ ಅವರು ಕಾಣಿಸ್ಕೊತಾ ಇದ್ದಾರೆ. ಸೊ ಗ್ರೇಸನ್ ವಾಲರ್ ಅಂತಾನೆ ಏನಾದ್ರೂ ರಿವೀಲ್ ಆದ್ರೆ ಗ್ರೇಸನ್ ವಾಲರ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಇವರ ಫ್ಯಾಕ್ಷನ್ ಏನಾದ್ರೂ ನೋಡೋದಕ್ಕೆ ಸಿಗುತ್ತಾ, ಏನ್ ಕತೆ ಅಂತ ಸದ್ಯಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ಕಾದ್ ನೋಡಬೇಕು. ಸದ್ಯಕ್ಕೆ ಗ್ರೇಸನ್ ವಾಲರ್ ಅವರ ಲುಕ್ ಕೂಡ ರಿವೀಲ್ ಆಗಿದೆ. ಅಂಡ್ ಆ ಮಿಸ್ಟ್ರಿ ಅಟ್ಯಾಕರ್ ಯಾವಾಗ ರಿವೀಲ್ ಆಗ್ತಾರೆ ಅಂತ ಕಾದ್ ನೋಡಬೇಕು. ನಿಜವಾಗ್ಲೂ ಸಾಕಾಯ್ತಾ ಐತೆ ಗುರು, ಮಿಸ್ಟ್ರಿ ಅಟ್ಯಾಕರ್ ಅಂತ ನನಗಂತೂ. ಇನ್ನು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇದರಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ. ಸೊ 100% ಪರ್ಫೆಕ್ಟ್ ಫಿಟ್ ಆಗಿದ್ದಾರೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು. ಬಟ್ ಅವರ ರಸಲ್ ಮೇನಿಯಾ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಚೇಂಜ್ ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿದೆ. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕರ್ಕೊಂಡು ಬಂದು ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂದ್ರೆ ಆ ಕಡೆ ಬ್ರಾನ್ ಬ್ರೇಕರ್ ಅವರು ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ ಅಂಡ್ ಅವರನ್ನ ಎಲಿಮಿನೇಟ್ ಮಾಡೋದಕ್ಕೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಬರ್ತಾರೆ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಆಗಿ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಬಿಲ್ಡ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಈಗ ಕಾದ್ ನೋಡಬೇಕು ಸೆತ್ ರಾಲಿನ್ಸ್ ಅವರ ರಸಲ್ ಮೇನಿಯಾ ಅಪೋನೆಂಟ್ ಆಗಿ ಡಬ್ಲ್ಯೂ ಅವರು ಯಾರನ್ನ ಕರ್ಕೊಂಡು ಬರ್ತಾರೆ ಅಂತ. ಯಾಕಂದ್ರೆ ಸೆತ್ ರಾಲಿನ್ಸ್ ಅವರು 100% ಈಗ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಮಾಡಬಹುದು. ಈ ಒಂದು ಮ್ಯಾಚ್ ಒಳಗಡೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಆ ಒಂದು ಸಿನಾರಿಯೋನು ಕೂಡ ನಾನು ರೀಸೆಂಟ್ ಆಗಿ ಡಿಸ್ಕಸ್ ಮಾಡಿದ್ದೆ. ಯಾವ ರೀತಿ ಸೆತ್ ರಾಲಿನ್ಸ್ ಅವರು, ನಾನು ಆ ಒಂದು ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದೆ ಅಂಡ್ ಅದರಿಂದಾನೇ ನೀನು ಚಾಂಪಿಯನ್ ಆಗಿರೋದು, ಸೊ ನನಗೂ ಕೂಡ ಅವಕಾಶ ಬೇಕು ಅಂತ ಕೇಳ್ಕೊಂಡು ಬರಬಹುದು. ಅಂಡ್ ಡಬ್ಲ್ಯೂ ಅವರು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ಮಾಡಿಸಬಹುದು. ಬಟ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಳೆದ ಬಾರಿ ಸೇಮ್ ಜಾಗದಲ್ಲಿ ಸೇಮ್ ರಸಲ್ ಮೇನಿಯಾದಲ್ಲೇನೆ ಇವರ ನಡುವೆನೂ ಕೂಡ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಡಬ್ಲ್ಯೂ ಅವರು ಸೇಮ್ ಮೈನ್ ಇವೆಂಟ್ ನ ಪುಲ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು. ಅದಕ್ಕೋಸ್ಕರ ಚಾನ್ಸಸ್ ಗಳು ಕಮ್ಮಿ ಆಗಿತ್ತು. ಬಟ್ ಈಗ ಸ್ವಲ್ಪ ಜನ ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಿರೋದೇನಪ್ಪಾ ಅಂದ್ರೆ, ಸೆತ್ ರಾಲಿನ್ಸ್ ಅವರ ಬದಲು ಈ ಒಂದು ಮ್ಯಾಚ್ ಗೆ ಫಿನ್ ಬ್ಯಾಲರ್ ಅವ್ರನ್ನ ಆಡ್ ಮಾಡಿ ಅಂತ ಫ್ಯಾನ್ಸ್ ಗಳು ಡಿಮ್ಯಾಂಡ್ ನ ಇಡ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಸಡನ್ ಆಗಿ ಫಿನ್ ಬ್ಯಾಲರ್ ಅವರ ಆಂಗಲ್ ನು ಕೂಡ ತಗೊಂಡು ಬಂದಿದ್ದಾರೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸಿಎಂ ಪಂಕ್ ಆಗಿ ಫಿನ್ ಬ್ಯಾಲರ್ ಅವರ ನಡುವೆ ನಮಗೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಕೂಡ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಈ ಒಂದು ಪಾಯಿಂಟ್ ನು ಕೂಡ ಯೋಚನೆ ಮಾಡಬಹುದು. ಈ ರೀತಿ ಮಾಡಿದ್ರೆ ಫಿನ್ ಬ್ಯಾಲರ್ ಅವ್ರಿಗೂ ಕೂಡ ಒಂದು ಒಳ್ಳೆ ಬುಕ್ಕಿಂಗ್ ಸಿಗುತ್ತೆ ಅಂಡ್ ಅವರನ್ನೇ ರಸಲ್ ಮೇನಿಯಾದಲ್ಲಿ ಗೆಲ್ಸಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಗಳು ಕೆಲವೊಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಈಗ ಟೈಮು ಸರಿ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲರೂ ಕೂಡ ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ಸಿಂಗಲ್ಸ್ ಮ್ಯಾಚ್ ಗೆ ಎಕ್ಸೈಟೆಡ್ ಆಗಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಒಳಗಡೆ ಫಿನ್ ಬ್ಯಾಲರ್ ಅವ್ರನ್ನ ಆಡ್ ಮಾಡೋದಕ್ಕೆ ಸದ್ಯಕ್ಕೆ ಡಬ್ಲ್ಯೂ ಅವರು ಫಿನ್ ಬ್ಯಾಲರ್ ಅವ್ರನ್ನು ಕೂಡ ಆ ರೀತಿ ಬುಕ್ ಮಾಡಿಲ್ಲ. ಅಫ್ಕೋರ್ಸ್ ಫಿನ್ ಬ್ಯಾಲರ್ ಅವರು ಡಿಸರ್ವಿಂಗು, ಅವರು ಕೂಡ ಚಾಂಪಿಯನ್ ಆಗೋದಕ್ಕೆ ಅದ್ಭುತವಾದ ಕಂಟೆಂಡರ್. ಬಟ್ ಈ ಒಂದು ಟೈಮಲ್ಲಿ ರಸಲ್ ಮೇನಿಯಾದಲ್ಲಿ ಟ್ರಿಪಲ್ ಥ್ರೆಡ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಹಿಂದೆನೂ ಕೂಡ ಈ ರೀತಿ ನಮಗೆ ಬಹಳಷ್ಟು ಬಾರಿ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಡೇನಿಯಲ್ ಬ್ರೈನ್ ಅವರು ರಸಲ್ ಮೇನಿಯಾ 30 ಹಾಗೆ 37 ಅಲ್ಲೂ ಕೂಡ ಬಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಒಳಗಡೆ ಆಡ್ ಕೂಡ ಆಗಿದ್ರು. ಅದೇ ರೀತಿ ಡಬ್ಲ್ಯೂ ಅವರು ತಗೊಂಡು ಬರಬಹುದು ಅಂತ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಈ ಬಾರಿ ಚಾನ್ಸಸ್ ಗಳು ಸಿಕ್ಕಾಪಟ್ಟೆ ಕಮ್ಮಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಬಾರಿ ಫ್ಯಾನ್ಸ್ ಗಳು ಯಾರು ಕೂಡ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಸಿಂಗಲ್ಸ್ ಮ್ಯಾಚ್ ನ ನೋಡೋದಕ್ಕೆ ಖುಷಿಯಾಗಿಲ್ಲ ಅಂತ ಯಾರು ಕೂಡ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಈ ಒಂದು ಸಿಂಗಲ್ಸ್ ಮ್ಯಾಚ್ ಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಈ ಒಂದು ಮ್ಯಾಚ್ ಗೆ ಎಲ್ಲರೂ ಎಷ್ಟು ಕಾಯ್ತಾ ಇದ್ದಾರೆ ಅಂತ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಸಡನ್ ಆಗಿ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ಡಿಸ್ಕಸ್ ಮಾಡ್ತಾ ಇದಾರಂತೆ. ಈಗ ನಿಮ್ಮೆಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗ್ಬಹುದು, ಅದೆಂಗ ಗುರು ಸಾಧ್ಯ? ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಕೂಡ
ಎಲಿಮಿನೇಷನ್ ಚೇಂಬರ್ ಒಳಗಡೆ ಇದ್ದಾರೆ ಅಂಡ್ ಆ ಕಡೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇದ್ದಾರೆ. ಸೊ ಇವರಿಬ್ಬರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ ಇದೆಲ್ಲದಕ್ಕೂ ಕೂಡ ಉತ್ತರ ಗಾಯ್ಸ್ ನಮ್ಮ ಕೋಡಿ ರೋಡ್ಸ್ ಅವರೇ ಕೊಡಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ಒಂದು ನಾನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ ಅಥವಾ ಚಾಂಪಿಯನ್ ಆಗ್ತೀನಿ ಅಂತ. ಸೊ ಕೋಡಿ ರೋಡ್ಸ್ ಅವರು ಯಾವ ರೀತಿ ಹೇಳಿದ್ರು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ ಅಂತ. ಸೊ ಅವ್ರಿಗೂ ಕೂಡ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಹೇಳಿರ್ತಾರೆ, ಪ್ರಾಬಬ್ಲಿ ರಸಲ್ ಮೇನಿಯಾಗಿಂತ ಮುಂಚೆನೆ ನೀವು ಚಾಂಪಿಯನ್ ಆದ್ರೂ ಆಗ್ಬಹುದು ಅಂತ. ಸೊ ಈ ಕಡೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ರಾಬಬ್ಲಿ ನಮಗೆ ಒಂದು ಡಿಫರೆಂಟ್ ಆಂಗಲ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ದಲೆ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ವಿನ್ ಆಗಬಹುದು. ಅಂಡ್ ಆ ಕಡೆ ವೈಪರ್ ರ್ಯಾಂಡಿ ಆರ್ಟನ್ ಅವರು ರಸಲ್ ಮೇನಿಯಾಗೆ ಹೋದ್ರೆ, ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾಗಿಂತ ಮುಂಚೆನೆ ಸೋಲ್ಸಿ ಚಾಂಪಿಯನ್ ಆಗಿ ರ್ಯಾಂಡಿ ಆರ್ಟನ್ ಅವರ ಮೇಲೆ ಡಿಫೆಂಡ್ ಮಾಡೋದಕ್ಕೂ ಕೂಡ ಹೋಗಬಹುದು. ಸಂಜೆ ವಿಡಿಯೋದಲ್ಲಿ ಇದರ ಸ್ಪೆಕ್ಯುಲೇಷನ್ ಕೂಡ ನಾನು ಮಾಡ್ತೀನಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸದ್ಯಕ್ಕೆ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನು ಕೂಡ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದಾರಂತೆ ಅಂಡ್ ಹೆವಿಲಿ ಡಿಸ್ಕಸ್ ಕೂಡ ಮಾಡ್ತಾ ಇದಾರಂತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ ಬಾರಿಯ ರಸಲ್ ಮೇನಿಯಾ ಅಂತೂ ಸಿಕ್ಕಾಪಟ್ಟೆ ಒಂದ್ ರೀತಿ ವಿಚಿತ್ರ ಅನ್ನಿಸ್ತಾ ಇದೆ. ಪ್ಲಾನ್ಸ್ ಗಳ ಮೇಲೆ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.